ಪ್ರಯತ್ನ ಮಾಡದೆ ಪ್ರತಿಫಲ ಹೇಗೆ ಸಿಗುತ್ತದೆ? ಹಾಯ್, ಜೀವನದಲ್ಲಿ ನಮಗೆ ಏನಾದರೂ ಸಾಧಿಸಬೇಕು ಅನಿಸುತ್ತದೆ. ಒಂದು ಕನಸು ಇರುತ್ತದೆ, ಒಂದು ಗುರಿ ಇರುತ್ತದೆ, ಒಂದು ಆಸೆ ಇರುತ್ತದೆ. ಆದ್ರೆ ಒಂದು ಪ್ರಶ್ನೆ, ಪ್ರಯತ್ನ ಮಾಡದೆ ಪ್ರತಿಫಲ ಹೇಗೆ ಸಿಗುತ್ತದೆ? ಸುಮ್ಮನೆ ಕುಳಿತುಕೊಂಡು ಕನಸು ಕಾಣುವುದರಿಂದ ಮಾತ್ರವೇ ನಮ್ಮ ಜೀವನ ಬದಲಾಗುವುದಿಲ್ಲ. ಮೊದಲನೇದಾಗಿ ತಯಾರಿ ಮಾಡಿಕೊಳ್ಳಬೇಕು, ಯೋಜನೆ ರೂಪಿಸಬೇಕು, ಮೊದಲ ಹೆಜ್ಜೆ ಇಡಬೇಕು, ಕೆಲಸ ಪ್ರಾರಂಭಿಸಬೇಕು ಮತ್ತು ಮುಖ್ಯವಾಗಿ ನಿರಂತರವಾಗಿ ಪ್ರಯತ್ನಿಸುತ್ತಲೇ ಇರಬೇಕು. ಯಾಕಂದ್ರೆ ನಮ್ಮ ಪ್ರಯತ್ನಕ್ಕೆ ಪ್ರತಿಫಲ ಸಿಗುವ ಸಾಧ್ಯತೆ ನಾವು ಪ್ರಯತ್ನಿಸಿದಾಗಲೇ ಹೆಚ್ಚಾಗುತ್ತದೆ. ನಾವು ಏನನ್ನು ಹೂಡಿಕೆ ಮಾಡದೆ ರಿಟರ್ನ್ಸ್ ಅನ್ನು ನಿರೀಕ್ಷಿಸುವುದು ಹೇಗೆ ಸಾಧ್ಯ? ನಾವು ಹಣವನ್ನು ಹೂಡಿಕೆ ಮಾಡಿದಾಗ ಮಾತ್ರ ಅದರ ಮೇಲೆ ರಿಟರ್ನ್ಸ್ ಅನ್ನು ನಿರೀಕ್ಷಿಸಬಹುದು. ಜೀವನದಲ್ಲಿಯೂ ಸಹ ಹಾಗೆಯೇ ನಾವು ಮೊದಲು ನಮ್ಮ ಸಮಯವನ್ನು ಹೂಡಿಕೆ ಮಾಡಬೇಕು, ನಮ್ಮ ಸಾಮರ್ಥ್ಯವನ್ನು ಹೂಡಿಕೆ ಮಾಡಬೇಕು ಮತ್ತು ಮುಖ್ಯವಾಗಿ ನಮ್ಮ ಪ್ರಯತ್ನವನ್ನು ಹೂಡಿಕೆ ಮಾಡಬೇಕು. ಜಗತ್ ಮಹಾನ್ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೀನ್ ಅವರು ಕೂಡ ಸುಮ್ಮನೆ ಕುಳಿತುಕೊಂಡು ಆ ಸ್ಥಾನಕ್ಕೆ ಬಂದವರಲ್ಲ. ಅದರ ಹಿಂದೆ ವರ್ಷಗಳ ಜ್ಞಾನಾರ್ಜನೆ, ಕುತೂಹಲ, ಚಿಂತನೆ, ಪರಿಶ್ರಮ ಮತ್ತು ನಿರಂತರ ಪ್ರಯತ್ನ ಇತ್ತು. ಅದೇ ರೀತಿ ಇಂದು ಕ್ರಿಕೆಟ್ ದಿಗ್ಗಜರು ಎಂದು ಕರೆಸಲ್ಪಡುವ ಸಚಿನ್ ತೆಂಡೂಲ್ಕರ್ ಅವರ ಯಶಸ್ಸಿನ ಹಿಂದೆ ಏನಿದೆ? ಅಪಾರವಾದ ಅಭ್ಯಾಸ, ನಿರಂತರ ಪರಿಶ್ರಮ, ಶಿಸ್ತು, ಆತ್ಮವಿಶ್ವಾಸ ಮತ್ತು ಕ್ರಿಕೆಟ್ ಮೇಲಿನ ಅಪಾರವಾದ ಪ್ರೀತಿ. ಮೈಕಲ್ ಜಾಕ್ಸನ್ ಅವರ ವಿಷಯದಲ್ಲಿಯೂ ಕೂಡ ಇದೆ. ಅವರಲ್ಲಿ ಪ್ರತಿಭೆ ಇತ್ತು, ಆದ್ರೆ ಆ ಪ್ರತಿಭೆಯನ್ನು ಈ ಇಡೀ ಜಗತ್ತು ಗುರುತಿಸುವಂತೆ ಮಾಡಿದ್ದು ವರ್ಷಗಳ ಅಭ್ಯಾಸ, ಶಿಸ್ತು, ಪರಿಶ್ರಮ ಮತ್ತು ಕಲೆಯ ಮೇಲಿನ ಅಪಾರವಾದ ಆಸಕ್ತಿ. ಹಾಗಾಗಿ ನಮ್ಮ ಹಿರಿಯರು ಹೇಳಿರುವ ಗಾದೆ ನೆನಪಿರಲಿ: ಕೈ ಕೆಸರಾದರೆ ಬಾಯಿ ಮೊಸರು. ಕೆಲಸಕ್ಕೆ ಕೈ ಹಾಕಿದಾಗಲೇ ಅದರ ಫಲವನ್ನು ಅನುಭವಿಸಲು ಸಾಧ್ಯ. ಒಂದು ಸಣ್ಣ ಎಕ್ಸಾಂಪಲ್, ಕಾಗೆಗೂ ಸಹ ಊಟ ಬೇಕಾದರೆ ಅದು ಊಟವನ್ನು ಹುಡುಕಬೇಕು. ಅದು ಮರದ ಮೇಲೆ ಸುಮ್ಮನೆ ಕುಳಿತುಕೊಂಡು ನನಗೆ ಊಟ ಬೇಕು ಎಂದು ಕಾಯುತ್ತಾ ಕುಳಿತರೆ ಝೊಮ್ಯಾಟೊ ಆರ್ ಸ್ವಿಗ್ಗಿ ಅವರು ಬಂದು ಊಟ ತಂದು ಕೊಡುವುದಿಲ್ಲ. ಜೀವನದಲ್ಲಿಯೂ ಹಾಗೆ, ನಮಗೆ ಏನಾದರೂ ಬೇಕಾದರೆ ಅದಕ್ಕಾಗಿ ಹುಡುಕಬೇಕು, ಪ್ರಯತ್ನಿಸಬೇಕು ಮತ್ತು ದುಡಿಯಬೇಕು. ಜೀವನದಲ್ಲಿ ನಾವು ಏನಾದರೂ ಸಾಧಿಸುವ ಮೊದಲು ಬಲವಾದ ಆಸೆ ಇರಬೇಕು, ಅದರ ಜೊತೆಗೆ ನಂಬಿಕೆ ಇರಬೇಕು, ಸಾಧಿಸುತ್ತೇವೆಂಬ ಹಂಬಲ ಇರಬೇಕು, ಕಠಿಣ ಪರಿಶ್ರಮ ಇರಬೇಕು. ನಾವು ಯಾವುದಾದರೂ ಕೆಲಸ ಮಾಡುವಾಗ ಅದರ ಮೇಲೆ ಆಸಕ್ತಿ ಇರಬೇಕು, ಪ್ರೀತಿ ಇರಬೇಕು, ಉತ್ಸಾಹ ಇರಬೇಕು, ಆತ್ಮವಿಶ್ವಾಸ ಇರಬೇಕು ಮತ್ತು ದೇವರ ಮೇಲೆ ನಂಬಿಕೆ ಇರಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ಬೇಕಾಗಿರುವುದು ನಿರಂತರವಾದ ಪ್ರಯತ್ನ. ನೀವು ಒಮ್ಮೆ ಸೋತರೆ ಪ್ರಯತ್ನವನ್ನು ನಿಲ್ಲಿಸಬೇಡಿ. ಒಮ್ಮೆ ವಿಫಲವಾದರೆ ನಿಮ್ಮನ್ನು ನೀವೇ ವಿಫಲ ವ್ಯಕ್ತಿ ಎಂದು ಭಾವಿಸಬೇಡಿ. ವಿಫಲತೆ ಅಂತ್ಯವಲ್ಲ, ಅದು ಮತ್ತೊಮ್ಮೆ ಇನ್ನಷ್ಟು ಉತ್ತಮವಾಗಿ ಪ್ರಯತ್ನಿಸಲು ಸಿಕ್ಕಿರುವ ಒಂದು ಅವಕಾಶ. ನೀವು ಪ್ರಯತ್ನಿಸುತ್ತಿರುವವರೆಗೆ ನಿಮ್ಮ ಮುಂದೆ ಹೊಸ ಅವಕಾಶಗಳ ಬಾಗಿಲುಗಳು ತೆರೆಯುತ್ತಲೇ ಇರುತ್ತದೆ. ಈ ಜಗತ್ತಿನಲ್ಲಿ ಸಾಧನೆ ಮಾಡಿದ ಪ್ರತಿಯೊಬ್ಬ ಮಹಾನ್ ವ್ಯಕ್ತಿಯ ಜೀವನದ ಹಿಂದೆ ಒಂದು ಸಾಮಾನ್ಯ ರಹಸ್ಯವಿದೆ. ಅದು ಪ್ರತಿಭೆ ಮಾತ್ರವೇ ಅಲ್ಲ, ಅದೃಷ್ಟ ಮಾತ್ರವೇ ಅಲ್ಲ, ಹಣ ಮಾತ್ರವೇ ಅಲ್ಲ, ಬದಲಾಗಿ ಅವರು ತಮ್ಮ ಪ್ರಯತ್ನವನ್ನು ನಿಲ್ಲಿಸಲಿಲ್ಲ. ಹಾಗಾಗಿ ನಿಮ್ಮ ಕನಸು ದೊಡ್ಡದಾಗಿರಲಿ, ನಿಮ್ಮ ಗುರಿ ಸ್ಪಷ್ಟವಾಗಿರಲಿ, ನಿಮ್ಮ ನಂಬಿಕೆ ಬಲವಾಗಿರಲಿ ಮತ್ತು ಪ್ರಯತ್ನ ನಿರಂತರವಾಗಿರಲಿ. ದೇವರ ಮೇಲೆ ನಂಬಿಕೆ ಇಟ್ಟು ಆತ್ಮವಿಶ್ವಾಸದಿಂದ ಏನು ಮಾಡಲು ಬಯಸಿದ್ದೀರೋ ಅದನ್ನು ಮಾಡಿ. ನಿಮ್ಮ ದಾರಿಯಲ್ಲಿ ಎಷ್ಟೇ ಅಡೆತಡೆಗಳಿದ್ದರೂ ನಾನು ಅದನ್ನು ಸಾಧಿಸಬಲ್ಲೆ ಎಂಬ ನಂಬಿಕೆ ಬಲವಾಗಿರಲಿ. ಯಾಕಂದ್ರೆ ಪ್ರಯತ್ನ ಇರುವಲ್ಲಿ ಅವಕಾಶವಿದೆ, ನಂಬಿಕೆ ಇರುವಲ್ಲಿ ಭರವಸೆ ಇದೆ, ಪರಿಶ್ರಮ ಇರುವಲ್ಲಿ ಪ್ರಗತಿ ಇದೆ ಮತ್ತು ನಿರಂತರ ಪ್ರಯತ್ನ ಇರುವಲ್ಲಿ ಯಶಸ್ಸಿನ ಸಾಧ್ಯತೆ ಖಂಡಿತವಾಗಿಯೂ ಇದೆ. ಹಾಗಾಗಿ ಇಂದಿನಿಂದ ಸುಮ್ಮನೆ ಕುಳಿತುಕೊಳ್ಳಬೇಡಿ, ಯೋಜನೆ ಮಾಡಿರಿ, ಮೊದಲ ಹೆಜ್ಜೆ ಇಡಿರಿ, ಪ್ರಯತ್ನಿಸಿ, ಕಷ್ಟಪಟ್ಟು ದುಡಿಯಿರಿ ಮತ್ತು ನಿಮ್ಮ ಕನಸಿನ ಕಡೆಗೆ ನಿರಂತರವಾಗಿ ಸಾಗಿರಿ. ಡೂ ವಾಟ್ ಎವರ್ ಯು ವಿಶ್ ಟು ಡೂ ವಿತ್ ಫೇತ್ ಅಂಡ್ ಟ್ರಸ್ಟ್ ಇನ್ ಗಾಡ್. ನಿಮ್ಮ ಸಾಮರ್ಥ್ಯವನ್ನು ನೀವು ನಂಬಿರಿ, ನಿಮ್ಮಿಂದ ಸಾಧ್ಯ, ನೀವು ಸಾಧಿಸಬಲ್ಲಿರಿ. ನಿಮ್ಮ ಜೀವನಕ್ಕೆ ನನ್ನ ಹೃತ್ಪೂರ್ವಕ ಶುಭಾಶಯಗಳು. ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಲೈಫ್. ಧನ್ಯವಾದಗಳು. ಖುಷಿಯಾಗಿರಿ.